ಪ್ರದೀಪ್ ಅವರೇ, ಬೆಂಗಳೂರು ಉಸಿರುಗಟ್ಟಿಸ್ತಾ ಇದೆ ಸ್ವಾಮಿ, ಇರೋದಕ್ಕೆ ಜಾಗ ಇಲ್ಲ ಜನರಿಗೆ. ಯಾಕೆ ಒಂದು ಟೌನ್ಶಿಪ್ ಆಗೋದು ಬೇಕಾಗಿಲ್ವಾ ನಿಮಗೆ? ಹೌದು, ಟೌನ್ಶಿಪ್ ಆಗಬೇಕು, ಇದೆಲ್ಲ ನಗರಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸು ಕಂಡಿದ್ದೆ UPA ಗೌರ್ಮೆಂಟು. SEZ ಕಾನ್ಸೆಪ್ಟ್ ತಗೊಂಬಂದಿದ್ದೆ ಕಾಂಗ್ರೆಸ್ ಸರ್ಕಾರ. ಅದರ ಮುಂದುವರಿದ ಭಾಗವಾಗಿಯೇ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರಿಗೆ ಪತ್ರವನ್ನು ಬರೆದರು. SEZ ಹೇಳಿ ನೀವು ನಗರಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಅದರ ನಗರಗಳನ್ನು ನಿರ್ಮಾಣ ಮಾಡೋಕ್ಕೆ 5 ನಗರಗಳನ್ನು ಐಡೆಂಟಿಫೈ ಮಾಡಿದ್ರು. ಒಂದು ಬಿಡದಿ, ಸಾತ್ನೂರು, ಕಸಬಾ, ನಂದಗುಡಿ ಮತ್ತು ಸೋಲೂರು. ಪೈಲಟ್ ಪ್ರಾಜೆಕ್ಟ್ ಆಗಿ ಬಿಡದಿಯನ್ನು ತೆಗೆದುಕೊಂಡ್ರು. ಅವತ್ತು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರು HK ಪಾಟೀಲ್ರವ್ರ ನೇತೃತ್ವದಲ್ಲಿ. ಅವರು ನಂದಗುಡಿ ಕ್ಷೇತ್ರಕ್ಕೆ ಹೋಗಿ ಅವತ್ತು ದೊಡ್ಡ ಮಟ್ಟದ ರೈತರಲ್ಲಿ ಬೆಳೆಗಳನ್ನು ಬೆಳೀತಾಯಿದ್ರು, ಹಣ್ಣನ್ನು ಬೆಳೀತಾಯಿದ್ರು. ಅಲ್ಲಿ ಹೋಗಿ ಹೋರಾಟವನ್ನು ಮಾಡಿ ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡಿದ್ರು. ರಿಪೋರ್ಟನ್ನು ಕೊಟ್ಟರು. ಅದಾದಮೇಲೆ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಮಾತಿದು, ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಟೌನ್ಶಿಪ್ಗಳ ಹೆಸರಿನಲ್ಲಿ ವಿಶೇಷ ಆರ್ಥಿಕ ವಲಯ ಮಾಡುತ್ತೇವೆ ಎನ್ನುವ ಹೆಸರಿನಲ್ಲಿ ಕೈಗಾರಿಕೆಗಳನ್ನು ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಮಾಡುತ್ತೇವೆ ಎಂದು ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚನ್ನಪಟ್ಟಣ, ದೊಡ್ಡಬಳ್ಳಾಪುರ, ಮಾಗಡಿ, ಹೊಸಕೋಟೆ, ದೇವನಹಳ್ಳಿ, ಕನಕಪುರ, ಕೋಲಾರ, ಮೈಸೂರು ಜಿಲ್ಲೆ ಸೇರಿದಂತೆ ನೀವು SEZ ಮಾಡುವುದಾದರೆ ಹೋಗಿ ದೂರದಲ್ಲಿ ಮಾಡಿ, ಹಾಸನದಲ್ಲಿ ಮಾಡಿ, ಮಂಡ್ಯಕ್ಕೆ ಹೋಗಿ ಅಥವಾ ದೂರದಲ್ಲಿರುವ ಜಿಲ್ಲೆಗಳಿಗೆ ಹೋಗಿ ಮಾಡಿ. ಇದು ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದಿ ಹೌಸ್ ಕೊಟ್ಟರು. ಅದಾದ್ಮೇಲೆ ಮುಂದುವರೆದು ಹೇಳ್ತಾರೆ. ಅವರೇ ಏನು ಹೇಳ್ತಾರೆ ಅಂದರೆ, ನನಗಿರುವ ಬ್ರೀಫ್ ಅನ್ನು ನಾನು ಹೇಳಿಬಿಡುತ್ತೇನೆ. ಆಮೇಲೆ ಅವರು ಮಾತಾಡುತ್ತಾರೆ. ಈಗ SEZ ಕಲ್ಪನೆಯ ಬಗ್ಗೆ ಹೇಳಿದ್ದಾರೆ. ದೇಶಪಾಂಡೆ ಅವರು ಭಾಳ ದೀರ್ಘಕಾಲ ಕೈಗಾರಿಕಾ ಮಂತ್ರಿ ಆಗಿದ್ದರು. ಅವರ ಕಾಲದಲ್ಲೇ ಇದೆಲ್ಲ ಪ್ರಾರಂಭವಾಗಿದ್ದು, ಕೇಂದ್ರ ಸರ್ಕಾರದಲ್ಲೂ ಕೂಡ SEZ ಆಗಬೇಕೆಂದು 2005ರಲ್ಲಿ ಒಂದು ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದಗುಡಿ ಬಿಡದಿಯಲ್ಲಿ ಮಾಡಿ ಎಂದು ಹೇಳಿಲ್ಲ. ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಎಂದು ಹೇಳಿಲ್ಲ. ರೈತರ ಹತ್ತಿರ ನೇರವಾಗಿ ಜಮೀನನ್ನು ತೆಗೆದುಕೊಳ್ಳಿ, ರೈತರ ಹತ್ತಿರ ನೇರವಾಗಿ ಜಮೀನನ್ನು ಕೊಂಡುಕೊಳ್ಳಿ. SEZನಲ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಮಾಡಬೇಕೆಂದು ಹೇಳಿದ್ದಾರೆ. ಇದು ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದಿ ಹೌಸ್ ಹೇಳಿರ್ತಕ್ಕಂಥದ್ದು. ಸೊ ಆವಾಗ ಯಾವ ಪಕ್ಷ ಇದನ್ನ ಖಂಡ ತುಂಡವಾಗಿ ವಿರೋಧ ಮಾಡಿತ್ತು, ಅವರು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅವಾಗ ಮಾಡ್ತೀನಿ ಅಂತ ಹೊರಟಿದ್ದ ನೀವು ಈಗ ಬೇಡ ಅಂತ ವಿರೋಧ ಮಾಡ್ತಾ ಇದ್ದೀರಿ. ಕೇಳಿ, ಅವತ್ತು ನಾವು ವಿರೋಧ ಮಾಡಿದ್ವಲ್ಲ, ಅವಾಗ ಮಾಡ್ಬೇಕು ಅಂತ ಹೊರಟಿದ್ರಲ್ಲ, ನಾವು ಮಾಡಿದ್ವಲ್ಲ, ಸ್ಟಾಪ್ ಮಾಡಿದ್ವಲ್ಲ ನಾವು. ಇರಿ ಯಾಕೆ ಸರ್ ನೀವು ಮಾತಾಡ್ತಿದ್ದೀರಿ, ಸುಮ್ಮನಿರಿ. ಅದಾದ್ಮೇಲೆ 2013ರಿಂದ 2026ರವರೆಗೆ ಮಧ್ಯದಲ್ಲಿ 2 ವರ್ಷ BJP ಇತ್ತು, ಕಾಂಗ್ರೆಸ್ ಜನತಾದಳ ಜೊತೆನೂ ಕೂಡ ಕಾಂಗ್ರೆಸ್ ಇತ್ತು. ಅಲ್ಲಿಗೆ ಹೆಚ್ಚು ಕಮ್ಮಿ 20 ವರ್ಷ ಅವರೇ ಅಧಿಕಾರದಲ್ಲವ್ರೆ. ಹಂಗಂದ್ರೆ ನಾವು ಮಾಡಿದಾಗ, ನಾವು 2007ರಲ್ಲಿ ಮಾಡ್ದೋ, ಹಂಗಂದ್ರೆ ವಿರೋಧ ಮಾಡಿದಾಗ 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನಾವು ಮಾಡಿದಂಥ ಈ ಪ್ರಾಜೆಕ್ಟ್ನ ತೆಗಿಬೇಕಾಗಿತ್ತು. ಏನು ಹೇಳ್ಬಿಡ್ತಾವ್ರ, ಸೀಜ್ ಮಾಡೋರು ಅಂತ ತೆಗಿಬೇಕಾಯ್ತು. ವಿರೋಧ ಇಲ್ಲ ಅಂದ್ರೆ ಯಾಕೆ ಮಾತಾಡ್ತಿದ್ರಲ್ಲ? ನೀವು ರೆಡ್ ಝೋನ್ ಮಾಡ್ಬಿಟ್ರಿ ಅಂದ್ರೆ 2013ರಲ್ಲಿ ಈ ಕಾನ್ಸೆಪ್ಟ್ ಇವೆಲ್ಲ ರೈತರು ಬೆಳೀತಾವ್ರೆ ಅಂತ ಹೋಗಿ ಹಣ್ಣು ಹಂಪ್ಲ ಎಲ್ಲ ತೋರಿಸ್ಕೊಂಡು ದೊಡ್ಡ ಹೋರಾಟ ಮಾಡಿದ್ರಲ್ಲ. ನಿಮಗೆ ಆ ಕಲ್ಪನೆ ಇದ್ರೆ ನೀವು ಹೋಗಿ ತೆಗಿಬೇಕಾಯ್ತಲ್ಲ ರೆಡ್ ಝೋನ್. ಆಗಾರ 2013 ಅಧಿಕಾರಕ್ಕೆ ಬಂದ್ರಲ್ಲ ನೀವು. ಸಿದ್ದರಾಮಯ್ಯರು ಫ್ಲೋರ್ ಆಫ್ ದಿ ಹೌಸ್ ಈಗ ಮಾತಾಡಿದವರು ತೆಗಿಬೇಕಲ್ಲ, ತೆಗೆದು ಅದನ್ನ ರೈತರಿಗೂ ಕೊಡ್ಬೇಕಾಯ್ತಲ್ಲ. ಇವತ್ತವರೆಗೂ ಅಧಿಕಾರದಲ್ಲಿ ಅವರೇ ತೆಗಲಿಲ್ಲ. ಆದರೆ ಇವತ್ತು DK ಶಿವಕುಮಾರ್ ಆಟಕ್ಕೆ ಬಿದ್ದಿದ್ದಾರೆ. ಯಾಕೆ? ಸಿದ್ದರಾಮಯ್ಯ 2023ಕ್ಕೆ ಬಂದಾಗೂ ಮಾಡಲಿಲ್ಲ. ಈಗ ಇವರು 2025 ಹಂಗೆ ನಾನು ಹೆಂಗೆ ಅನ್ಕೋತೀನಿ, ವಿರೋಧ ಇದ್ದದ್ದು ಸಿದ್ದರಾಮಯ್ಯನವ್ರದ್ದು. DK ಶಿವಕುಮಾರ್ ಮಾತಾಡಿದ್ದಾರೆ. DK ಶಿವಕುಮಾರ್ ಏನು ಮಾತಾಡಿದ್ದಾರೆ ಹೇಳ್ತೀನಿ ಕೇಳಿ. DK ಶಿವಕುಮಾರ್ ಅವರು ಕೂಡ ಈ ಯೋಜನೆ ಬಗ್ಗೆ ದೊಡ್ಡ ಮಟ್ಟದ ವಿರೋಧವನ್ನು ಮಾತಾಡ್ತಾರೆ, ಅಡ್ಜಸ್ಟ್ಮೆಂಟ್ ಅಂತ ಮಾತಾಡ್ತಾರೆ. ಕಟ್ಟಾ ಸುಬ್ರಹ್ಮಣ್ಯನ ಜೊತೆ ಅವ್ರಿಗೂ ವಾದ ನಡೀತದೆ. ಇದು ಫ್ಲೋರ್ ಆಫ್ ದಿ ಹೌಸ್. DK ಶಿವಕುಮಾರ್ ಅವರು ಕೂಡ ಈ ಯೋಜನೆ ವಿರೋಧ ಮಾಡ್ತಾರೆ. ಆದರೆ ಇವತ್ತು ಯಾಕೆ ಹೋಗಿದಿರಿ, ಅದ್ರ ಮೇಲೆ ಇಂಟ್ರೆಸ್ಟ್ ಏನು, ಅವತ್ತಿಗೂ ಇವತ್ತಿಗೂ ನಿಮ್ಮ ಕಾನ್ಫ್ಲಿಕ್ಟ್ ಏನು ನಿಮ್ಮ ಕಾಂಟ್ರಾಡಿಕ್ಷರಿ, ನಿಮ್ಮ ಕಾಂಟ್ರಾಡಿಕ್ಷನ್ ನೀವು ಹೇಳ್ರಿ. ಬಿಟ್ಟವಲ್ವಾ, ನಾವು ಹೇಳಿದ್ವಲ್ಲ, ನಾವು ಫ್ಲೇರ್ ಆಫ್ ದಿ ಹೌಸ್ ಕುಮಾರಣ್ಣವ್ರು ಹೇಳಿರ್ತಕ್ಕಲ್ಲ. ಅಲ್ಲ, ಒಂದು ನಿಮಿಷ ಪ್ರದೀಪ್ ಅವ್ರು, ನನಗೆ ಒಟ್ಟಾರೆ ಯೋಜನೆ ಹೆಂಗೆ ಅನ್ನಿಸ್ತಿದೆ ಗೊತ್ತಾ? ಒಂದು ದೊಡ್ಡ ಬಾವಿ ತೋಡಬೇಕು ಅಂತ ಕುಮಾರಸ್ವಾಮಿ ಅವ್ರಿಗೆ ಅನ್ನಿಸ್ತು. ಅವ್ರು ತೋಡಕ್ಕೆ ಶುರು ಮಾಡಿದ್ರು. ಆಮೇಲೆ ಜನರಿಗೆ ಬೇಕಾಗಿಲ್ಲ ಈ ಬಾವಿ ಅನಿಸಿ ಅವ್ರು ಪೂರ್ತಿ ಮುಚ್ಚಲಿಲ್ಲ, ಅದನ್ನ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ರು. ಇರಿ ಸರ್, ಈಗ ಒಂದು ನಿಮಿಷ ಫ್ಲೋರ್ ಆಫ್ ದಿ ಹೌಸ್ ಕೊಟ್ಟರೆ ಅರ್ಧಕ್ಕೆ ಬಾವಿ ಹಂಗೆ ಬಿಟ್ಟು ಬಂದ್ಬಿಟ್ರು. ಈಗ DK ಶಿವಕುಮಾರ್ ಅವರು ಹೆಂಗಾರು ಮಾಡಿ ಇದರಲ್ಲಿ ಜಲ ತೆಗಿಯೋದೆ ಅಂತ ನಿಂತ್ಕೊಂಡಿದ್ದಾರೆ. ಬಾವಿಯಲ್ಲಿ ರೈತರನ್ನ ದುಡ್ತಿದ್ದಾರೆ ಅಂತ.
ಈಗ ನಿಮ್ದಕ್ಕೆ ಬರ್ತೀವಿ. ಕುಮಾರಣ್ಣವರು ಮಾಡೋರಂತಾನೆ ಇಟ್ಕೊಳ್ಳೋಣ. ನಿಮ್ಮ ಪ್ರಕಾರನೇ ಅವ್ರು ಪ್ರಿಲಿಮಿನರಿ ಪ್ರಸ್ತಾಪ ಮಾಡಿದ್ದು ನಿಜ. ಅವ್ರು ಹೇಳ್ತಾ ಇರೋದು ಬಾವಿ ಮುಚ್ಚಬೇಕಾಗಿತ್ತು, ನೀವು ಹಂಗೆ ಆಗ್ಬಿಟ್ರಿ ಅಂತ. ಎಲ್ಲ ಅಧಿಕಾರ ಹೋಯ್ತಲ್ಲ ನಮಗೆ. ಆಕಸ್ಮಿಕವಾಗಿ ಇದ್ದಿದ್ದೆ 20 ತಿಂಗಳು. ಆಕಸ್ಮಿಕವಾಗಿ ನಾವು ಚೀಫ್ ಮಿನಿಸ್ಟರ್ ಆಗಿದ್ದು ಕುಮಾರಣ್ಣವರು. ಮತ್ತೆ 14 ತಿಂಗಳು ಆಕಸ್ಮಿಕವಾಗಿ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ಇದ್ವಲ್ಲ, ಕಾಂಗ್ರೆಸ್ ಅವ್ರ ಜೊತೆ ಇದ್ದಲ್ಲ, ತೆಗಿಬೇಕಿತ್ತಲ್ಲ ಅವ್ರ ಇದ್ದಿದ್ರೆ, ಹೇಳ್ಬೇಕಿತ್ತಲ್ಲ. ಚರ್ಚೆಗೆ ಬರಲ್ಲ. ಇರಿ ಕೇಳಿ, ಆವತ್ತು ಕುಮಾರಣ್ಣವರು ಫ್ಲೋರ್ ಆಫ್ ದಿ ಹೌಸ್ ಉತ್ತರ ಕೊಡ್ತಾರೆ. ನಾವು ಮಣ್ಣಿನ ಮಕ್ಕಳು ಎಂದು ಹೆಸರು ಹೇಳಿಕೊಂಡು ರೈತರ ಹೆಸರು ಹೇಳಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬಂದು ಕುಳಿತಿದ್ದೇವೆ. ರೈತರನ್ನು ಮರೆಯುವ ಕೆಲಸಕ್ಕೆ ಹೋಗಿಲ್ಲ. ಅದನ್ನು ಸದನದ ಸದಸ್ಯರ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಸ್ವೇಚ್ಛಾಚಾರವಾಗಿ SEZನ ವಿಚಾರವಾಗಿ ಮತ್ತು ತೀರ್ಮಾನ ಮಾಡುವುದಕ್ಕೆ ಹೋಗಿಲ್ಲ, ಹೋಗುವುದೂ ಇಲ್ಲ. ಇದು ಫ್ಲೋರ್ ಆಫ್ ದಿ ಹೌಸ್ ಕೊಟ್ಟಿರ್ತಕ್ಕಂಥದ್ದು. ನೀವೆಲ್ಲ ವಿರೋಧ ಮಾಡ್ತಿದ್ರಿ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಇದು ರೆಕಾರ್ಡ್ ಆನ್ ರೆಕಾರ್ಡ್. ಇದು ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಬೇಕಾಬಿಟ್ಟು ಇವತ್ತು ಅಟಕ್ ಬಿದ್ದುಕೊಂಡು ನೀವು ಯಾವುದೋ ಕಮಿಷನ್ ಆಸೆಗೋಸ್ಕರನೋ ಏನ್ ಕಮಿಷನ್ ಸಿಗುತ್ತೆ ಹೇಳಿದ್ರಲ್ಲ ಕಮಿಷನ್. ಯಾವ ನೀವು ಕಿಕ್ ಬ್ಯಾಕ್ ಇದೆ ಅದರಲ್ಲಿ, ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಇದೆ. ಯಾರಿಂದ ಬರ್ತದೆ ಅಂದ್ರೆ ಇವತ್ತು ನೀವು ಮಾಡ್ಕೊಳ್ತಾ ಇರ್ತಕ್ಕಂಥ ಏನು ಇವತ್ತು BDA BBMP ಏನು ನೀವು ತಗೋಬತ್ತಾ ಇದ್ರಲ್ಲ ಹಣ, ಅದ್ರ ಕಿಕ್ ಬ್ಯಾಕ್ ಇದೆ. ಅದರಲ್ಲಿ ಕಿಕ್ ಬ್ಯಾಕ್ ಇರೋದಕ್ಕೇನೆ ಇದು ಗಾಳಿಲಿ ಗುಂಡು ಹೊಡೆದಂಗ. ಗಾಳಿ ಗುಂಡಲ್ಲ, ಹೆಂಗ್ ಬರುತ್ತೆ ದುಡ್ಡು? ಗಾಳಿ ಗುಂಡಲ್ಲ. ಈಗ ನೀವು ಯಾವುದೇ ಯೋಜನೆಗಳನ್ನ ತಗೊಳ್ಳಿ, ಈಗ ನೀವು ಇವ್ರು ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಅಷ್ಟೇ. ಇವತ್ತು 100 ರೂಪಾಯಿ ಬೆಲೆ ಬಾಳ್ತಂದ್ರೆ 500 ರೂಪಾಯಿಗೆ ಹಾಕ್ತಾರೆ, 400 ರೂಪಾಯಿ ಕಿಕ್ ಬ್ಯಾಕ್ ಇಸ್ಕೊತಾರೆ. ನಿಮ್ಗೆ ಎಲ್ಲಿ ಗೊತ್ತಾಗುತ್ತದು? ಎಲ್ಲ ಲೆಕ್ಕಕ್ಕೆ ಸಿಗಲ್ಲ ಅದು. ಅಲ್ಲ, ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರದ್ದು ಕಿಕ್ ಬ್ಯಾಕ್ ತಗೊಳ್ಳೋ ಪ್ಲಾನ್ ಐತೆ 2007ರಲ್ಲಿ. ಕಿಕ್ ಬ್ಯಾಕ್ ಆಯ್ತು ಹಾಗೆ ತಗೋಣ. ಈ ಇವ್ರಂಗೆ ನಾವು ಸಾಲ ಮಾಡ್ತಾ ಇರಲಿಲ್ಲ. ಅವತ್ತು 400 ಕೋಟಿ ರೂಪಾಯಿನ ಈ ಸರ್ಕಾರಕ್ಕೆ ಅಡಮಾನ ಇಟ್ಟಿದ್ರು, ಡೆಪಾಸಿಟ್ ಇಟ್ಟಿದ್ರು. ಡೆಪಾಸಿಟ್ ಇಟ್ಟು ನಾವೇ ಯೋಜನೆ ಸಂಪೂರ್ಣ ಮುಗಿಸಿ ನೀವು ಕೊಡ್ತೀವಿ ಅಂತ ಹೇಳಿದ್ದು. ಇವ್ರಂಗೆ BBMPಲಿ BDAನಲ್ಲಿ CS ಇಟ್ಕೊಂಡು ಅಡಮಾನ ಇಟ್ಬಿಟ್ಟು ಹುಡ್ಕೋದಲ್ಲಿ ಸಾಲ ತಗೊಬಂದು ಕೊಡ್ತಾ ಇರಲಿಲ್ಲ. ಮತ್ತು ಅವತ್ತು ಆ ಯೋಜನೆಗೆ ರೈತರದ್ದು ಬಗ್ಗೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ. ರೈತರನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಯಾವ ರೀತಿ ಒಬ್ಬ 2 ಬೆಳೆ ಬೆಳೆಯೋನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಹಾಲು ಉತ್ಪಾದನೆ ಮಾಡೋನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಮಾವು ಬೆಳೆಯೋನ್ನ ಯಾವ ರೀತಿ ಕನ್ಸಿಡರ್ ಮಾಡಿ, ಅದಕ್ಕೆಲ್ಲ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ನಿಯಮಗಳಿದ್ದಾವೆ. ನಿಯಮಗಳನ್ನೇ ಮಾಡಿದೆ ನೀವು. ಇವತ್ತು ಲ್ಯಾಂಡ್ ಅಕ್ವಿಷನ್ ಆಕ್ಟ್ಗೆ ವಿರುದ್ಧವಾಗಿ ಕೂಡ ಆಕ್ಟ್ ತಗೊಬಂದು ಸ್ಪೆಷಲ್ ಎನಾಕ್ಟ್ಮೆಂಟ್ಗೆ ನೀವು ಎನ್ವಿರಾನ್ಮೆಂಟ್ಗೆ ಮತ್ತೆ ಇದಕ್ಕೆ ವೇವಪ್ ಮಾಡಿದಿರಲ್ಲ, ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀರಲ್ಲ. ಯಾಕೆ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಿತ್ತು? ಜನ ಹೋಗೋರು, ಪಬ್ಲಿಕ್ ಕೋರ್ಟ್ಗೆ ಹೋಗೋರು, ಅದಕ್ಕೂ ಅವಕಾಶ ಕೊಡಲಿಲ್ಲ. ಗ್ರಾಮ ಸಭೆಗಳನ್ನ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ ಗ್ರಾಮ ಸಭೆಗಳನ್ನ ಮಾಡೋಕ್ಕಾಗಲಿಲ್ಲ? ಯಾಕೆ ನೋಟಿಸ್ ಕೊಡ್ತಲ್ಲ ನೀವು ಅಂದ್ರೆ ಬಿಕಾಸ್ ಆಫ್ ಸ್ಪೆಷಲ್ ಆಕ್ಟಲ್ಲಿ ಕೂಡ ಆಕ್ಟಲ್ಲಿ ತಗೊಬಂದು ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.